ನಮ್ ಕಡೆ ಬಂದಿರ್ತಾರ ಬಾಳ ಜನ, ಯಪ್ಪ ಕನಸುಗಳು ಏನವು, ದಿನಾ ಕನಸು ಬಿಳಾಕತ್ತಾವ, ಒಂದೇನ್ರ ದಾರ ಕಟ್ಟಪ್ಪ, ಒಂದೇನ್ರ ಚೀಟಿ ಕೊಡಪ್ಪ ಅಂತ ಬರಾಕತ್ತಿರ್ತಾರ. ಒಂದ್ ಕಡೆ ಮಹಾದೇವಿ ಅಕ್ಕ ಹೇಳ್ತಾಳ, ಅಕ್ಕ ಕೇಳವ್ವ ನಾನೊಂದು ಕನಸು ಕಂಡೆ. ಆ ತಾಯಿ ನೋಡ್ರಿ ಎಷ್ಟು ಅದ್ಭುತವಾಗಿರುವಂತ ಮಹಾದೇವಿ ಒಂದು ಮಾತುಗಳನ್ನು ಹೇಳ್ತಾಳಕ್ಕಿ. ಒಬ್ಬ ವಿಜ್ಞಾನಿ ಹೇಳುವ ಪ್ರಕಾರ ಒಬ್ಬ ಮನುಷ್ಯ ಒಂದು ದಿನಕ್ಕ 300ಕ್ಕಿಂತ ಅಧಿಕ ಕನಸುಗಳನ್ನ ಕಾಣ್ತಾನಂತ. ಎಟ್ರಿ 300ಕ್ಕಿಂತ ಅಧಿಕ ಕನಸುಗಳನ್ನ ಕಾಣ್ತಾನಂತ. ವಿಜ್ಞಾನ ಸಂಶೋಧನೆ ಪ್ರಕಾರ 300 ಕನಸುಗಳನ್ನ ಕಾಣ್ತಾನ ಅನ್ನುವಂಥದ್ದು. ನೋಡ್ರಿ, ಒಂದಿಷ್ಟು ಜನ ಕನಸುಗಳು ಬಹಳ ವಿಚಿತ್ರ ಇರ್ತಾವ. ರಾತ್ರಿ ಮಕ್ಕೊಂಡಿರ್ತಾರ, ಇನ್ನು ಬೆಡ್ ಮೇಲೆ ಮಕ್ಕೊಂಡಿರ್ತಾರ. ಅವ್ರು ಹೆಂಗ ಕನಸು ಬಿದ್ದಿರ್ತಾವ ಅಂದ್ರೆ ಇಡೀ ದೇಶಕ್ಕನ ಪ್ರಧಾನಿ ಆಗಿರ್ತಾರ. ಅವ್ರು ಇಡೀ ದೇಶಕ್ಕೆ ಪ್ರಧಾನಿ ಆಗಿ ಮಸ್ತ್ ನೋಡ್ಬೇಕ Z+ ಸೆಕ್ಯೂರಿಟಿ ಒಳಗೆ ಅಡ್ಡಾಡಕತ್ತಿರ್ತಾರ. ಇನ್ನೇನ ಆ ಸೈರನ್ ಹಾಕೊಂಡು ಕಾರ್ ಒಳಗೆ ಓಡಾಡುವಂತ ಸಂದರ್ಭದೊಳಗ ಬಡಗ್ಗನ ಎಚ್ಚರಾಗಿ ಹಿಂಗ ನೋಡ್ತಾರ, ಅದ ಹಾಸಿಗೆ ಮೇಲೆ ಇರ್ತಾರ. ನೋಡಿದ್ರ ಕನಸೊಳಗ ಪ್ರಧಾನ ಮಂತ್ರಿನ ಆಗಿಬಿಟ್ಟಿರ್ತಾರ. ಇನ್ನೂ ಸ್ವಲ್ಪ ಜನ ಕಂತೆ ಕಂತೆ ಹಣದ ಮೇಲೆ ಮಕ್ಕೊಂಡಿರ್ತಾರ, ಎದ್ದು ನೋಡಿದ್ರ ಅದ ಬೆಡ್ ಇರ್ತದ. ನೋಡ್ರಿ, ಮಹಾದೇವಿ ತನ್ನ 4 ಗೆಳತಿಯರೊಂದಿಗೆ ಆ ಊರಿನ ಗುಡಿಗೆ, ಮಲ್ಲಿಕಾರ್ಜುನ ಗುಡಿಗೆ ಹೋಗಿರುವಂತ ಸಂದರ್ಭದೊಳಗ ತನ್ನ ಗೆಳತಿಗೆ ಹೇಳ್ತಾಳಂತ, ಅಕ್ಕ ಕೇಳು ನಾನೊಂದು ಕನಸು ಕಂಡೆ. ಅಕ್ಕ ಹೇಳೋದು 100 ಕನಸುಗಳದ್ ಹೇಳಕತ್ತಿಲ್ಲ, ನಾನ್ ಒಂದು ಕನಸು ಕಂಡೆ ಅಂತ ಹೇಳಕತ್ತಾಳಕಿ. ನನಗ ಬೀಳೋದು ಒಂದು ಕನಸ ಅಂತ ಹೇಳಿದ್ಲ ಮಹಾದೇವಿ. ಕೇಳ್ರಿ ಅದ ಎಷ್ಟು ಅದ್ಭುತ ಆಯ್ತು. ಅಕ್ಕಿ, ಅಡಕಿ, ಓಲೆ, ತೆಂಗಿನಕಾಯಿ ಕಂಡೆನವ್ವ. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾಳ. ಇವು ಎದ್ರ ಸೂಚಕರು? ಇವು ಶುಭ ಸೂಚಕ ಅಂತ ಕರಿತೀವಿ ನಾವು. ಅಕ್ಕಿ, ಅಡಕಿ, ಓಲೆ, ತೆಂಗಿನಕಾಯಿ, ಹೌದಲ್ರಿ? ಇವ್ ಎದಕ್ಕೆ ಬಳಸ್ತೀವಿ ನಾವು? ಒಳ್ಳೆ ಕಾರ್ಯಕ್ಕೆ ಬಳಸ್ತೀವಿ. ಅಕ್ಕಿ, ಅಡಕಿ, ಓಲೆ, ತೆಂಗಿನಕಾಯಿ ಕಂಡೆನವ್ವ, ಸುಲಿಪಲ್ಲ ಗೊರವನು ಭಿಕ್ಷೆಗೆ ಬಂದುದ ಕಂಡೆನವ್ವ. ಸುಲಿಪಲ್ಲ ಅಂದ್ರೆ ಈ ಸಣ್ಣ ಸಣ್ಣ ಮಕ್ಕಳು, ಮೃದುವಾಗಿರುವಂತ ಗಲ್ಲ, ಚಿಕ್ಕ ಚಿಕ್ಕ ಜಡೆ. ಆ ಸಣ್ಣ ಮಗು ಒಂದು ಕೈ ಒಳಗ ಭಿಕ್ಷಾ ಪಾತ್ರೆಯನ್ನು ಹಿಡ್ಕೊಂಡು ನನ್ನ ಮನೆಯ ಮುಂದಗಡೆ ಭಿಕ್ಷಾಂ ದೇಹಿ ಅಂತ ಬಂದಾಗ ಆ ತಟ್ಟೆಗೆ ಏನಾದ್ರೂ ನೀಡಬೇಕಂತ ಹೋಗ್ತೀನಿ. ಆ ತಟ್ಟೆಗೆ ನೀಡಿ ಕೈ ಹಿಡ್ಕೋಬೇಕು ಅನ್ನುವಷ್ಟ್ರೊಳಗೆ ಎಚ್ಚರ ಆಗಿಬಿಡ್ತದ. ಆತ ಬಂದಿರುವಂತ ಬೇರೆ ಯಾರು ಅಲ್ಲ, ಸಾಕ್ಷಾತ್ ಮಲ್ಲಿಕಾರ್ಜುನ ಅನ್ನುವಂತ ಮಾತುಗಳನ್ನ ಮಹಾದೇವಿ ಹೇಳ್ತಾಳ. ನೋಡ್ರಿ, ಅಕ್ಕ ಮಹಾದೇವಿಯ ಕನಸಿನೊಳಗ ನನಗ ಒಬ್ಬ ಕನಸಿನೊಳಗ ಬರ್ತಿದ್ದ. ಅದು ಬರೋದಕ್ಕೆ ಸಾಧ್ಯ ಯಾರಿಗೆ ಇತ್ತು ಅಂದ್ರ ಸಾಕ್ಷಾತ್ ಚನ್ನ ಮಲ್ಲಿಕಾರ್ಜುನ ಬಿಟ್ರೆ ಯಾರೂ ಇಲ್ಲ ಅಂತ ಹೇಳ್ತಿದ್ಲ ಮಹಾದೇವಿ. ನೋಡ್ರಿ, ಕೆಟ್ಟ ಕೆಟ್ಟ ಕನಸುಗಳು ಬೀಳಾಕತ್ತಾವ್ರಿ ಅಪ್ಪವ್ರು ಅಂತ ಬರ್ತಾರ ಬಾಳ ಜನ. ಕೆಟ್ಟದ್ದು ವಿಚಾರ ಮಾಡಿದ್ರೆ ಮತ್ತೆ ಕೆಟ್ಟವು ಬೀಳ್ತಾವ್ರಿ, ಅವೇನು ಒಳ್ಳೇದು ಬೀಳ್ತಾವನ್ರಿ? ನೋಡ್ರಿ, ಮಲಗುವಂತ ಸಂದರ್ಭದೊಳಗೆ ಯಪ್ಪ ಎಲ್ಲಾ ನಿಂದ ಅಂತ ಒಂದಿಷ್ಟು ಒಳ್ಳೆ ಕಾರ್ಯಗಳನ್ನ ಮಾಡಿ ಒಳ್ಳೇದ ನೆನದ ಮಕ್ಕೋರಿ. ಎದಕ್ ಬೀಳ್ತಾವ್ರಿ ಅವು? ಬೀಳೋದಿಲ್ಲ. ಸಂಚಾನ ದುಡಿರಿ ಕತ್ತಿ ದುಡ್ದಂಗ. ಕಟ್ಟಿ ಮ್ಯಾಲ ಕುಂತ ಹರಟೆ ಹೊಡೆದ್ರ 4 ಮಾತು ಅವ್ರ ಬಗ್ಗೆ ಇವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರ ಮತ್ತ ಕನಸೊಳಗ ಮತ್ತ ನಿದ್ದೆ ಹಂಗಾರ ಹತ್ಬೇಕ್ರಿ. ಅವು ಕನಸು ಬಂದ್ ಕಾಡಾಕತಿರ್ತಾವ. ಚಂದ ನೋಡ್ಬೇಕು. ನೀವೆಲ್ಲ ದುಡಿತೀರಿ, ರೈತರು ಅಂದ್ರ ರೈತರು ಹಳ್ಳಿ ಒಳಗ ಬಹಳ ಚಲೋ ದುಡಿತೀರಿ ನೀವು. ಸಂಚಾನ ಕತ್ತಿ ದುಡ್ದಂಗ ಅಂತ ಅಂದಾರಿ ನಮ್ಮ ಹಿರಿಯರು. ಎದಕ್ ಅಂದಾರಿ? ಆ ಕತ್ತಿ ಅಟ್ಟು ಕೆಲಸ ಯಾವ ಮಾಡಂಗಿಲ್ಲ. ಕತ್ತಿ ಅಟ್ಟು ಕೆಲಸ ಯಾವ ಮಾಡಂಗಿಲ್ಲ. ನೋಡ್ಬೇಕ, ನಮ್ಮ ರೈತರು ನಮ್ಮ ಅವಾಗ 12ನೇ ಶತಮಾನದೊಳಗೆ ಶರಣರು ಹೆಂಗ ದುಡಿತಿದ್ರ ಅಂದ್ರ ಸಂಚಾನ ದುಡದ ರಾತ್ರಿ ಬಂದು 9 ಗಂಟೆಗೆ ಹಿಂಗ್ ಮಕ್ಕೊಂಡ ಬಿಟ್ರ ನಿದ್ದೆ ಹತ್ತೆ ಬಿಡುದ್ರಿ. ಮತ್ ಬೆಳಗ್ಗೆ ಒಮ್ಮೆ ಹೇಳೋದು. ಯಾಕಂದ್ರ ದುಡಿಯೋ ಒಳಗ ಅಟ್ಟ ಶಕ್ತಿ ಐತ. ದುಡಿಮೆನ ಬಹಳ ದೊಡ್ಡ ದೇವರು ಅಂತ ಕರೀತಾರ. ಕಾಯಕವೇ ಕೈಲಾಸ ಅಂತ ಹೇಳಿದ್ರು. ಸಂಚಾನ ದುಡ್ದವ್ರಿಗೆ ಕನಸು ಬೀಳೋದೇ ಇಲ್ಲಿ. ಹೌದಲ್ರಿ? ಬೀಳಾಕ್ ಸಾಧ್ಯ ಐತಾನ? ಒಬ್ಬ ಶ್ರೀಮಂತ ವ್ಯಕ್ತಿ ಕೇಳಿದ್ನಂತ. ಆ ಶ್ರೀಮಂತ ವ್ಯಕ್ತಿ ಆತನ ಮನೆ ಒಳಗೆ ಕೆಲಸ ಮಾಡುವಂತ ಆಳಕ್ ಕೇಳಿದ್ನಂತ. ಹೆಂಗ ದುಡಿತಿದ್ದ ಅಂದ ಶ್ರೀಮಂತ? ಬರೀ ಆತನ ಕಡೆ ಒಂದು 40 ಎಕರೆ ಇತ್ತಂತ. ಯಾವಾಗ ಈತ ದುಡಿಯಲಿಕ್ಕೆ 40 ವರ್ಷ 50 ವರ್ಷ ಕೆಲಸ ಮಾಡ್ತಾನ, 50 ವರ್ಷ ಒಳಗ 40 ಇದ್ದಿದ್ 400 ಎಕರೆ ಮಾಡಿದ್ನಂತ ಇವ. ಯಾರನ್ರಿ? ಶ್ರೀಮಂತ ವ್ಯಕ್ತಿನ ಶ್ರೀಮಂತ ಮಾಡ್ಯಾನ, ತಾನ್ ಮಾತ್ರ ಬಡವಾಗ್ಯಾದನ. ರೈತರದು ಪರಿಸ್ಥಿತಿ ಹಂಗಾಯ್ತು. ಇಡೀ ದೇಶಕ್ಕೆ ಅನ್ನ ಕೊಡುವಂತ ರೈತ, ಆತನ ಬೆಳೆಗೆ ಸರಿಯಾದ ಬೆಳೆ ಸಿಗ್ಲಾರ್ದಕ್ಕ ಆತ ಅಲ್ಲೇ ಮೂಲೆ ಗುಂಪಾಗೆ ನಿಂತಾನ. ಆತನಿಗೆ ಒಳ್ಳೆ ಬೆಲೆ ಇಲ್ಲ, ಒಳ್ಳೆ ಪರಿಹಾರ ಇಲ್ಲ. ಆದ್ರೆ ನೋಡ್ಬೇಕು, ಇವತ್ತು ದೊಡ್ಡ ದೊಡ್ಡ ಕಂಪನಿ ಒಳಗಿದ್ದವರಿಗೆ ಸರ್ಕಾರ ಏನೆಲ್ಲ ಸೌಲಭ್ಯಗಳನ್ನ ಕೊಡ್ತದ. ರೈತನಿಗೆ ಒಂದು ಚಲೋ ಒಂದು ಬೆಲೆಯನ್ನು ನಿಗದಿ ಮಾಡ್ರಿ ಅಂದ್ರೆ ಮಾಡಲ್ಲ ಸರ್ಕಾರ.
ನೋಡ್ರಿ ಆ ಶ್ರೀಮಂತ ವ್ಯಕ್ತಿ ಕೇಳಿದಂತ, ಇಟ್ಟೆಲ್ಲ ಬಹಳ ಚಲೋ ನಿದ್ದೆ ಮಾಡ್ತೀಯಲ್ಲಪ್ಪ, ಮಠ ಮಠ ಮಧ್ಯಾಹ್ನದಾಗ ಯಾವ್ದಾರ ಒಂದು ಕಲ್ ಮೇಲೆ ಹೋಗಿ ಮಕ್ಕೊಂಡಿ ಅಂದ್ರೆ ಗೊರಕೆ ಹೊಡ್ಯಾಕತ್ ಬಿಡ್ತಿ. ರಾತ್ರಿ 10 ಗಂಟೆಗೆ ಮಕ್ಕೊಂಡಿ ಅಂದ್ರೆ ಒಮ್ಮೆ ಬೆಳಗ್ಗೆನ ಹೇಳ್ತಿ. ನಾ ನೋಡಿದ್ರ ದೊಡ್ಡ ದೊಡ್ಡ ಐಷಾರಾಮಿ ಬಿಲ್ಡಿಂಗ್ ಒಳಗ, ದೊಡ್ಡ ದೊಡ್ಡ ಅರಮನೆ ಒಳಗೆ ಎ ಸಿ ಹಚ್ಕೊಂಡು ಮಕ್ಕೊಂಡ್ರ ಅದು 10ಕ್ಕೆ ಮಕ್ಕೊಂಡಿ ಅಂದ್ರೆ 3 ಗಂಟೆಗೆ ನಿದ್ದೆ ಹತ್ತತ್ ನನಗ. 3 ಗಂಟೆಗೆ ನಿದ್ದೆ ಹತ್ತತ್ತ. ನಿನಗ ನೋಡಿದ್ರೆ 9-10 ಗಂಟೆ ಮಕ್ಕೊಂಡಿ ಅಂದ್ರೆ ಬೆಳಗ್ಗೆನ ಹೇಳ್ತೀನಿ ನೀನು. ನಿನ್ನ ನಿದ್ದೆಯ ನಿಗೂಢತೆ ಏನು ಅಂತ ಕೇಳಿದ್ ನಾವು ಶ್ರೀಮಂತ. ಅವಾಗ ಬಹಳ ಅದ್ಭುತವಾಗಿರುವಂತ ಒಂದು ಮಾತು ಹೇಳಿದ್ ನಾವು. ನನ್ನ ನಿದ್ದೆ ನಿಗೂಢತೆ ಏನು ಅಂದ್ರ ಮಸ್ತ್ ಕತ್ತಿ ದೊಡ್ಡದಂಗ್ ದುಡಿತೀನಿ ಅಂದ. ಏನಂದಾರಿ? ಮಸ್ತ್ ಕತ್ತಿ ದೊಡ್ಡದಂಗ್ ದುಡಿತೀನಿ ಅಂದ. ಅವಾಗ ಅವ ಶ್ರೀಮಂತ ತಲೆ ಮೇಲೆ ಕೈ ಇಟ್ಕೊಂಡು ದುಡಿತಿದ್ದ. ಇದೇನಿದು ಕತ್ತಿ ದೊಡ್ಡದಂಗ್ ದುಡಿಯೋದು ಅಂದ್ರೆ ಏನಿದು? ಅದಕ್ಕೊಂದು ಏನ್ರ ಔಷಧಿ ಅದು ಇದು ಏನ್ರ ಗುಳಿಗೆ ಗಿಳಿಗೆ ಐತೆ ಅಂದ. ಅವಾಗ ಅದನ್ನ ನೋಡ್ಬೇಕೇನ್ ನೀವು? ಹೌದು ನೋಡ್ಬೇಕಪ್ಪ. ಹಂಗ ನೋಡೋದಾದ್ರೆ ನನ್ನ ಜೊತೆಗೆ ಬರ್ರಿ ಅಂತ ಕರ್ಕೊಂಡು ಹೋಗಿ ಹೊಲದಾಗ ದುಡಿಸಿದ ನೋಡ್ರಿ ಮಸ್ತ್. ಯಾರಿ? ಶ್ರೀಮಂತ ವ್ಯಕ್ತಿನ ಕರ್ಕೊಂಡು ಹೋಗಿ ಹೊಲದಾಗ ಸನಿಕೆ ಗುದ್ಲಿ ಕೊಟ್ಟ ಮಸ್ತ್ ದುಡಿಸಿದ ಬೆವರು ಬರುವಂಗ. ಅವ ಸಾಕಂದ್ರು ನೀ ಮತ್ ಕತ್ತಿ ದುಡ್ದಂಗ ನೋಡ್ಬೇಕಲ್ಲ ದುಡಿ. ಒಂದ್ ದಿನ ಹೆಂಗ ದುಡಿಸಿದ ಅಂದ್ರ ರಾತ್ರಿ ನೋಡ್ಬೇಕ 9 ಗಂಟೆಗೆ ಎಟ್ಟ ಮೈ ಸುಸ್ತಾಗಿತ್ತು, ಎಟ್ಟ ಮೈ ಹೊಡ್ಯಾಕತ್ತಿತ್ತು ಅಂದ್ರ ಹೋಗಿ ಹಿಂಗ ಮಕ್ಕೋತಾನ, ಮೈ ಹಿಂಗ ಒತ್ತತಾನ ಬಡವ. ಮೈ ಒತ್ತಿದ ತಕ್ಷಣ ಬೆಳಗ್ಗೆ 6 ಗಂಟೆಗೆ ಕೇಳವ 9 ಗಂಟೆಗೆ ರಾತ್ರಿ ಮಕ್ಕೊಂಡ್ರೆ ಬೆಳಗ್ಗೆ 9 ಗಂಟೆಗೆ ಎದ್ದಿದ್ನಂತ. ಅವಾಗ ಎದ್ದ ತಕ್ಷಣ ಕೈ ಮುಗಿದ್ನಂತ ಶ್ರೀಮಂತ ವ್ಯಕ್ತಿ ಬಡವನಿಗೆ. ಇದ ಏನಪ್ಪ ಕತ್ತಿ ದುಡ್ದಂಗ್ ದುಡಿಯೋದು ಅಂದ್ರ ಅಂದ. ಹೌದ್ ನೋಡ್ರಿ, ಇದ ನೋಡ್ರಿ ಕತ್ತಿ ದುಡ್ದಂಗ್ ದುಡಿಯೋದು ಅಂದ್ರೆ ಇದ.